ಸುತ್ತೋಲೆ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಅಂಡ್ ದ್ವಿತೀಯ ಪಿಯುಸಿ ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿರುವ ಕುರಿತು ಉಲ್ಲೇಖ ಮಂಡಳಿಯ ಈ ಆಡಳಿತ ಸಂಖ್ಯೆ 73938ರಲ್ಲಿ ಅನುಮೋದಿಸಿರುವಂತೆ ಮೇಲಿನ ವಿಷಯ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಸೆಕೆಂಡರಿ ಸ್ಕೂಲ್ ಆಫ್ ಲಿವಿಂಗ್ ಎಜುಕೇಶನ್ ಸಿಸ್ಟಮ್ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿಯನ್ನು ಮಂಡಳಿಯ ಜಾಲತಾಣದಲ್ಲಿ ದಿನಾಂಕ 4/11/2025ರಂದು ಪ್ರಕಟಿಸಲಾಗಿದೆ. ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರುಗಳು ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಕಾಲೇಜುಗಳ ಪ್ರಕಟಣಾ ಫಲಕದಲ್ಲಿ ವೇಳಾಪಟ್ಟಿಯನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ತಿಳಿಸಿದೆ. ಇವರಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಅವರಿಗೆ ಅಗತ್ಯ ಕ್ರಮಕ್ಕಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವರವರಿಗೆ ಅಗತ್ಯ ಕ್ರಮಕ್ಕಾಗಿ ರಾಜ್ಯದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ರವರಿಗೆ ಅಗತ್ಯ ಕ್ರಮಕ್ಕಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರುಗಳಿಗೆ, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ರವರ ಮೂಲಕ ಅಗತ್ಯ ಕ್ರಮಕ್ಕಾಗಿ ರಾಜ್ಯದ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರುಗಳಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಅಗತ್ಯ ಕ್ರಮಕ್ಕಾಗಿ ಕಚೇರಿ ಪ್ರತಿಯನ್ನು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರ ಆಪ್ತ ಕಾರ್ಯದರ್ಶಿಯವರಿಗೆ ಈ ವಿಷಯವನ್ನು ಮಾನ್ಯ ಸಚಿವರ ಅವಗಹನೆಗೆ ತರಲು ಕೋರಿದೆ. ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬಹುಮಹಡಿಗಳ ಕಟ್ಟಡ ಡಾ. ಬಿ.ಆರ್. ಅಂಬೇಡ್ಕರ್ ವೀದಿ, ಬೆಂಗಳೂರು 1 ಇವರ ಮಾಹಿತಿಗೆ ಸಲ್ಲಿಸಿದೆ. ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ, ನೃಪತುಂಗ ರಸ್ತೆ, ಬೆಂಗಳೂರು ರವರಿಗೆ ಮಾಹಿತಿಯಾಗಿ ಸಲ್ಲಿಸಿದೆ. ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ 18ನೇ ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು ರವರಿಗೆ. ಅಪರ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ, ಕಲಬುರಗಿ ಆಯುಕ್ತಾಲಯರವರಿಗೆ. ಅಪರ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ, ಧಾರವಾಡ ಆಯುಕ್ತಾಲಯ ರವರ ಮಾಹಿತಿಗಾಗಿ. ನಿರ್ದೇಶಕರು, ಪಿಯು ಪರೀಕ್ಷೆ, ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ. ನಿರ್ದೇಶಕರು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 3 ರವರಿಗೆ. ಕಾರ್ಯದರ್ಶಿಗಳು, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ರವರಿಗೆ. ಜಂಟಿ ನಿರ್ದೇಶಕರು, ಪಿಯು ಪರೀಕ್ಷೆ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಉಪನಿರ್ದೇಶಕರು, ಪಿಯು ಪರೀಕ್ಷೆ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 3 ರವರಿಗೆ. ಉಪನಿರ್ದೇಶಕರು, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಇವರಿಗೆ. ಹಿರಿಯ ಸಹಾಯಕರು ನಿರ್ದೇಶಕರು, ಪಿಯು ಮೌಲ್ಯಮಾಪನ ಶಾಖೆ, ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ 3. ಕರ್ನಾಟಕ ಶಾಲಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ. ಮಾರ್ಚ್-ಏಪ್ರಿಲ್ ಸಂಖ್ಯೆ C1 SSLC 2026-56, 2025-26. ಮಾರ್ಚ್-ಏಪ್ರಿಲ್ 2026 SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ 18/3/2026 ಬುಧವಾರ. ಪ್ರಥಮ ವಿಷಯವನ್ನು ಕನ್ನಡವಾಗಿ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್ ಇನ್ ಸಂಸ್ಕೃತ. See those
ಯಾರೆಲ್ಲ ಕನ್ನಡ ಎಕ್ಸಾಮ್ ತಗೊಂಡಿದ್ದೀರೋ ಅವ್ರಿಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೀವು ಕನ್ನಡ ಪರೀಕ್ಷೆಯನ್ನು ಬರೆಯುವಂತಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಕನ್ನಡನೇ ತಗೊಂಡು ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಈ ನಾಡಿನ ಕೊಡುಗೆಗಾಗಿ, ಈ ಕರ್ನಾಟಕದ ಏಳಿಗೆಗಾಗಿ ಆ, ಕನ್ನಡವನ್ನು ಎಲ್ಲರೂ ಚೂಸ್ ಮಾಡಿ ಅಂತ ಹೇಳ್ತಾ, ಈ ಕನ್ನಡ ಪರೀಕ್ಷೆಯಲ್ಲಿ ಆಮ್, ನಾವು ಆ, ಬೆಳಿಗ್ಗೆ ಸಮಯ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ, ಒಟ್ಟು ಅವಧಿಗಳು 3 ಗಂಟೆ 15 ನಿಮಿಷ, ಗರಿಷ್ಠ ಅಂಕಗಳು 100, ಮತ್ತು 19/3/2026 ಗುರುವಾರ ಆ, ಕರ್ನಾಟಕ ಹೊಸ ವರ್ಷದ ಯುಗಾದಿ ಹಬ್ಬದ ಪ್ರಯುಕ್ತ ರಜವಿರುತ್ತದೆ. 19/3/2026 ನೀವು ಕನ್ನಡ ಎಕ್ಸಾಮ್ನ ಬರೆದ ದಿನನೇ ಕೂಡ ನೀವು ಒಂದು ಆ, ಆ, ಒಂದು ಹೊಸ ವರ್ಷಕ್ಕೆ ಕಾಲ ಇಡ್ತೀರಿ. 23/2026 ಶುಕ್ರವಾರ ಪರೀಕ್ಷೆ ಇರುವುದಿಲ್ಲ. ಆ ಶುಕ್ರವಾರ ನೀವು ತುಂಬಾ ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳ್ತೀನಿ. ಮತ್ತೆ 21/3/2026 ಶನಿವಾರ ರಂಜಾನ್ ಹಬ್ಬದ ಪ್ರಯುಕ್ತ ರಜಾ ದಿನ. 22/3/2026 ಭಾನುವಾರ ರಜಾ ದಿನ. ನಿಮಗೆ ಟೋಟಲ್ 4 ದಿನ ರಜೆ ಸಿಕ್ಕಿರುವುದರಿಂದ 23/3/2026 ವಿಜ್ಞಾನ ಮತ್ತು ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಈ ಎಲ್ಲ 3 ಸಬ್ಜೆಕ್ಟ್ಗಳು ಕೂಡ 80 ಮಾರ್ಕ್ಸ್ಗಳಿಗೆ 20 ಮಾರ್ಕ್ಸ್ ಅವ್ರನ್ನ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನು ನೀಡಿ 80 ಮಾರ್ಕ್ಸ್ಗಳಿಗೆ ಪರೀಕ್ಷೆಯನ್ನು ಬರೆಯುತ್ತಿದ್ದು, ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಕಾಲ, ಅಂದರೆ 80 ಅಂಕಗಳಿಗೆ 3:15 ಕಾಲಮಿತಿಯನ್ನು ನಿಗದಿಪಡಿಸಲಾಗಿದ್ದು, ಬೆಳಿಗ್ಗೆ 10ರಿಂದ 3:15 ಮತ್ತೆ ಎಲ್ಲ 24/3/2026 ಮಂಗಳವಾರ ಪರೀಕ್ಷೆ ಇರುವುದಿಲ್ಲ. 25/3/2026 ಇಂಗ್ಲಿಷ್ ಮತ್ತು ಕನ್ನಡ. ಇಂಗ್ಲಿಷ್ ಇದು ಕೋಡ್ 31-33 ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಗಳ ಕಾಲ, 2 ಗಂಟೆ 45 ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ, ಆ, ಇದು 2 ಗಂಟೆ 45 ನಿಮಿಷ, 80 ಅಂಕಗಳಿಗೆ ಮೀಸಲಾಗಿರುತ್ತದೆ. ಮತ್ತೆ 26/3/2026 ಗುರುವಾರ ಪರೀಕ್ಷೆ ಇರುವುದಿಲ್ಲ. 27/3/2026 ಶುಕ್ರವಾರ ಪರೀಕ್ಷೆ ಇರುವುದಿಲ್ಲ. ನೀವು 26 ಮತ್ತು 27 ಈ 2 ದಿವಸಗಳ ಕಾಲ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ, ಯಾವ ಒಂದು ಈಗಾಗಲೇ ಅಭ್ಯಾಸ ಮಾಡಿರುತ್ತೀರೋ ಆ ಸಿಲಬಸ್ ಅನ್ನು ಸಂಪೂರ್ಣವಾಗಿ ಪರಿಪೂರ್ಣತೆಯಿಂದ ರಿವಿಷನ್, ಯು ಹ್ಯಾವ್ ವಾಂಟ್ ಟು ರೀಕಾಲ್ ದಟ್ ಥಿಂಗ್ಸ್ ಯು ವಾಂಟ್ ಟು ಕೀಪ್ ಯುಟಿಲೈಸೇಷನ್. 28/3/2026 ಶನಿವಾರ ಗಣಿತ ಮತ್ತು ಸಮಾಜಶಾಸ್ತ್ರ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1:15 ಇದರ ಮಿತಿಗೊಳಿಸಿರುವ ಸಮಯ 3:15 80 ಅಂಕಗಳಿಗೆ. 30/3/2026 ಸೋಮವಾರ, ಮತ್ತೆ ಭಾನುವಾರ ರಜಾ ದಿನ. ಮತ್ತೆ 30/3/2026 here there are NCERT syllabus. There are other subject syllabus is there. Hindi, English, Arabic, Urdu, ಕೊಂಕಣಿ, ತುಳು, ಮರಾಠಿ. ಇದು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯ ತನಕ 2:45 ನೀಡಲಾಗಿರುತ್ತದೆ. NSQF ವಿಷಯಗಳು. ವಾಟ್ ಈಸ್ ಮೀನಿಂಗ್ ಬೈ NSQF ವಿಷಯಗಳು? ಮೀನ್ಸ್ ಔಟ್ ಆಫ್ ಮಾಹಿತಿ ತಂತ್ರಜ್ಞಾನ,
ಬೆಳಿಗ್ಗೆ 10ರಿಂದ 12, 2 ಗಂಟೆ 15 ನಿಮಿಷಗಳ ಕಾಲ ರೀಟೇಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ಸಿನ್, ಅಪರೆಲ್ ಮೇಡ್ ಆಫ್ ಹೋಮ್ ಫರ್ನಿಚರ್ಸ್, ಎಲೆಕ್ಟ್ರಿಕ್ಸ್ ಆ್ಯಂಡ್ ಹಾರ್ಡ್ವೇರ್. ಇದು 2 ಗಂಟೆ 15 ನಿಮಿಷಗಳ ಕಾಲ 60 ಅಂಕಗಳಿಗೆ ದಿನಾಂಕ 30/3/2026 ಸೋಮವಾರದಂದು ನಿಗದಿಪಡಿಸಲಾಗಿದೆ. 31/3/2026 ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜಾದಿನ. ನೆಕ್ಸ್ಟ್ 1/4/2026 ಬುಧವಾರ JTS ವಿಷಯಗಳು. JTS ಮೀನ್ಸ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫೋರ್ತ್, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೋರ್ತ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫೋರ್ತ್, ಪ್ರೋಗ್ರಾಮಿಂಗ್ ಇನ್ ಅರ್ಥಶಾಸ್ತ್ರ. ಇದು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳ ಕಾಲ 3 ಗಂಟೆ 15 ನಿಮಿಷ 80 ಅಂಕಗಳಿಗೆ 80 ಅಂಕಗಳಿಗೆ ಮೀಸಲಾಗಿರುತ್ತದೆ. ಅದು 1/4 ಅಂದರೆ ಏಪ್ರಿಲ್ 2/4/2026 ಗುರುವಾರ. ಕೋರ್ಸ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳ ಕಾಲ 3 ಗಂಟೆ 15 ನಿಮಿಷಗಳ ಕಾಲ 80 ಅಂಕಗಳಿಗೆ ಮೀಸಲಾಗಿರುತ್ತದೆ. See here, that is very very important for notification. ಈ ನೋಟಿಫಿಕೇಶನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದು, ಈ ವಿಷಯವನ್ನು ತುಂಬ ಕುಲಂಕುಷವಾಗಿ ನೀವು ಅರ್ಥೈಸಿಕೊಂಡು 4/4/2026 ಶನಿವಾರದಂದು JTS 56, 57, 58 ಮತ್ತು 59 ವಿಷಯಗಳು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಮತ್ತು ಮೌಖಿಕ ಪರೀಕ್ಷೆಗಳನ್ನು ಆಯಾ ಶಾಲೆಗಳಲ್ಲಿ ನಡೆಸಲಾಗುವುದು. ಪ್ರಾಯೋಗಿಕ ಮೀನ್ಸ್ ಪ್ರಾಕ್ಟಿಕಲ್, ಮೌಖಿಕ ಮೀನ್ಸ್ ವಾಯ್ಸ್ ದ ಕ್ವಶನ್ ಅಂಡ್ ಆನ್ಸರಿಂಗ್. ವಿಷಯ ಸಂಕೇತ 15 ಮತ್ತು 60ರ ವಿಷಯಗಳನ್ನು ಆದರ್ಶ ವಿದ್ಯಾಲಯಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಹಿಂದೂಸ್ತಾನಿ ಸಂಗೀತ ಮತ್ತು ಕನ್ನಡ ಸಂಗೀತ ವಿಷಯದ ಪರೀಕ್ಷೆಯನ್ನು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆ 15ರವರೆಗೆ ನಿಗದಿಪಡಿಸಿದೆ. ಸದರಿ ವಿಷಯಗಳ ತಾತ್ವಿಕ ಪರೀಕ್ಷೆಯನ್ನು ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 45 ಗಂಟೆಯವರೆಗೆ ಮತ್ತು ಪ್ರಾಯೋಗಿಕ ಪರೀಕ್ಷೆಯನ್ನು ಮಧ್ಯಾಹ್ನ 3ರಿಂದ 45ರಿಂದ ಸಾಯಂಕಾಲ 5 ಗಂಟೆ 15 ಗಂಟೆಯವರೆಗೆ ನಡೆಸಲಾಗುವುದು. ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು 3 ಗಂಟೆಯ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲು ಹೆಚ್ಚುವರಿಯಾಗಿ 60 ನಿಮಿಷಗಳು, 2.5 ಗಂಟೆಯ ಪ್ರಶ್ನೆ ಪತ್ರಿಕೆಗಳಿಗೆ 50 ನಿಮಿಷಗಳು, 2 ಗಂಟೆಯ ಪ್ರಶ್ನೆ ಪತ್ರಿಕೆಗಳಿಗೆ 40 ನಿಮಿಷಗಳು, 1.5 ಗಂಟೆಯ ಪ್ರಶ್ನೆ ಪತ್ರಿಕೆಗಳಿಗೆ 30 ನಿಮಿಷಗಳನ್ನು ನೀಡಲಾಗುವುದು. ಪ್ರಥಮ ಭಾಷಾ ವಿಷಯಗಳಿಗಾಗಿ ಕೋರ್ ವಿಷಯಗಳು JTS ವಿಷಯಗಳಿಗೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ 15ರವರೆಗೆ ಮತ್ತು ದ್ವಿತೀಯ ಭಾಷೆ ವಿಷಯಗಳು ಮತ್ತು ತೃತೀಯ ಭಾಷೆ ವಿಷಯಗಳು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ಅವಧಿಯನ್ನು ನಿಗದಿಪಡಿಸಿದೆ. ಪ್ರಥಮ ಭಾಷಾ ವಿಷಯಗಳು ಕೋರ್ ವಿಷಯಗಳು JTS ವಿಷಯಗಳನ್ನು ಪರೀಕ್ಷೆ ಬರೆಯಲು 3 ಗಂಟೆ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಓದಲು 15 ನಿಮಿಷ ಮತ್ತು ತೃತೀಯ ಭಾಷೆ ವಿಷಯಗಳು ಪರೀಕ್ಷೆ ಬರೆಯಲು 2 ಗಂಟೆ 45 ನಿಮಿಷ ಹಾಗೂ ಪ್ರಶ್ನೆ ಪತ್ರಿಕೆಗಳನ್ನು ಓದಲು 15 ನಿಮಿಷ ನಿಗದಿಪಡಿಸಲಾಗಿದೆ. NSQF ವಿಷಯಗಳ ಪರೀಕ್ಷೆ ಬೆಳಿಗ್ಗೆ 10ರಿಂದ 12 ಗಂಟೆ 15 ನಿಮಿಷಗಳಿಗೆ ನಡೆಯಲಿದ್ದು, NSQF ಪರೀಕ್ಷೆ ವಿಷಯಗಳ ಪರೀಕ್ಷೆ ಬರೆಯಲು 2 ಗಂಟೆ ಹಾಗೂ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷ ನಿಗದಿಪಡಿಸಲಾಗಿದೆ. ಸಮಾಜಶಾಸ್ತ್ರ 95, ಅರ್ಥಶಾಸ್ತ್ರ 96, ರಾಜ್ಯಶಾಸ್ತ್ರ 97, ಹಿಂದೂಸ್ತಾನಿ ಸಂಗೀತ 28, ಕರ್ನಾಟಕ ಸಂಗೀತ 29. ಈ ವಿಷಯಗಳಾಗಿ SSLC ಪರೀಕ್ಷೆಗಳನ್ನು ದಿನಾಂಕ 18/3/2026 ಬುಧವಾರದಂದು ಪ್ರಾರಂಭ ಮಾಡಿ 2/4/2026 ಗುರುವಾರ ಅಂದರೆ ಸುಮಾರು 1 ತಿಂಗಳ ಕಾಲ ದೀರ್ಘವಾಗಿ ಪರೀಕ್ಷೆಯನ್ನು ಮಾಡಿ ಕರ್ನಾಟಕ ಅಂದರೆ SSLC ಬೋರ್ಡ್ ಈಸ್ take this decision. This is very good decision. You have a gap in between the subjects. Please, all the best inside in all SSLC SSLC and PUC students. All the best. My name is Dr. Rudresha S.